ಒಳ್ಳೆಯವ್ರನ್ನ ದೇವರು ತುಂಬ ಬೇಗ ಕರೆಸ್ಕೊಂಡ್ಬಿಡ್ತಾನಂತೆ. ಯಾಕಂದರೆ ನೀವು ನನ್ನ ಹತ್ರ ಇರಬೇಕು ಅಂತ ಹೇಳ್ಬಿಟ್ಟು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಅವರ ವಿಷಯದಲ್ಲೂ ಕೂಡ ಇದೇ ರೀತಿಯಾಗಿರೋದು. ತುಂಬ ಒಳ್ಳೆ ವ್ಯಕ್ತಿತ್ವ ಮತ್ತು ಮನುಷ್ಯತ್ವ ಇರುವಂಥ ಒಬ್ಬ ಮುಗ್ಧ ಜೀವಿ ಅಂತ ಅಂದರೆ ರಾಕೇಶ್ ಅಂತಲೇ ಹೇಳಬೇಕು. ಯಾಕಂದರೆ ಅವ್ರನ್ನ ಯಾವಾಗ ನೋಡಿದ್ರೂ ಕೂಡ ಎಲ್ಲರೂ ಸ್ಮೈಲ್ ಕೊಟ್ಟೇನೆ ತುಂಬ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಎಷ್ಟು ಒಳ್ಳೆಯವರಪ್ಪ ಅಂತ ಎಲ್ರಿಗೂ ಅನ್ನಿಸ್ತಾ ಇತ್ತು ಅವ್ರ ಜೊತೆ ಒಂದಷ್ಟು ನಿಮಿಷಗಳ ಕಾಲ ಮಾತಾಡ್ತಿದ್ದಾಗೆ. ಸೊ ಮೇ ಬಿ ಇದಕ್ಕೆ ಅಂತ ಅನ್ಸುತ್ತೆ ದೇವರು ಅವರು ತುಂಬ ಬೇಗ ಒಳ್ಳೆಯವರು ಜಾಸ್ತಿ ದಿನ ಈ ಭೂಮಿ ಮೇಲೆ ಬದುಕಿರಬಾರ್ದು, ಸೊ ಬಂದ್ಬಿಡು ಅಂತ ಕರ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಸೊ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಇದ್ದಾರೆ ಪ್ರವೀಣ್ ಜೈನ್ ಅವರು. ಸೊ ಇವರು ಬರೀ ಜೊತೆಗಾರನಾಗಿ ಅವ್ರ ಜೊತೆ ಇರಲಿಲ್ಲ, ಒಂದು ಕುಟುಂಬದ ಥರನೇ ಅವ್ರ ಜೊತೆ ಇದ್ರು. ಸೊ ಅವ್ರನ್ನ ಮಾತನಾಡ್ಸೋಣ, ಅವರ ನೆನಪುಗಳನ್ನ ಯಾವ ರೀತಿ ಹಂಚ್ಕೊಳ್ತಾರೆ ಅಂತ ಕೇಳೋಣ. ಪ್ರವೀಣ್ ಅವರೇ, ನಾನು ನಿಮ್ಮ ರೂಮಿಗೆ ಬಂದಾಗಲೂ ನಿಮ್ಮೊಟ್ಟಿಗೆ ಇದ್ದರು ರಾಕೇಶ್ ಅವರು, ಅಂದರೆ ನಿಮ್ಮನ್ನ ಸಂದರ್ಶನ ಮಾಡೋದಕ್ಕೆ ಬಂದಾಗ. ಸೊ ಅಫ್ಕೋರ್ಸ್ ಈ ತುಂಬ ಜನ ಸ್ನೇಹಿತರು ಇರ್ಬೋದು ಇವತ್ತು ರಾಕೇಶ್ ಅವ್ರಿಗೆ, ಆದರೆ ಅವ್ರು ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಆಗದೆ ಇರೋವಷ್ಟು ನೋವು ನಿಮ್ಗಾಗ್ತಾ ಇರುತ್ತೆ. ಯಾಕಂದರೆ ನನಗೆ ಗೊತ್ತು, ನೀವು ನಿಮ್ಮ ಮನೆಗೆ ಹೋಗಿದ ತಕ್ಷಣ ಅಲ್ಲೊಂದು ಬ್ಲಾಂಕ್ನೆಸ್ ಕಾಡುತ್ತೆ ನಿಮ್ಮನ್ನು. ರಾಕೇಶ್ ಈಗ ಇಲ್ಲ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಎಷ್ಟು ನೋವಾಗ್ತಿದೆ ಅಂತ. ನೋವನ್ನೋದು ನಾನು ಸಾಯೋವರೆಗೂ ಖಂಡಿತ ಇದ್ದಿರುತ್ತೆ. ಯಾಕಂದರೆ ನನ್ನ ಲೈಫು ನನಗೆ ಇವಾಗ 28 ಇಯರ್ಸು. ಈ ವರ್ಷದಲ್ಲಿ ನನಗೆ 28 ವರ್ಷದಲ್ಲಿ ಒಂದು ಕಹಿಘಟನೆ, ಒಂದು ಭರಿಸಲಾಗದ ನೋವು ಅಂತಾರಲ್ಲ, ಅದು ಏನಾದರೂ ಇದ್ದರೆ ಅವನ್ನ ಕಳ್ಕೊಂಡಿರೋದಷ್ಟೇ. ಯಾಕಂದರೆ ನಮ್ಮ ಒಡನಾಟ ತುಂಬ ಜನರಿಗೆ ಗೊತ್ತು. ಜೊತೆಯಲ್ಲೇ ಬ್ಯಾಂಗ್ಳೂರಲ್ಲಿ ಇದ್ದವರು, ಪ್ರತಿ ಕ್ಷಣಕ್ಕೂ ಏನೇ ಖುಷಿಯಾಗಿರಲಿ ದುಃಖ ಆಗಿರಲಿ, ನನ್ನ ಫಸ್ಟು ದುಃಖ ಇರಲಿ ಖುಷಿ ಇರಲಿ ಅವನಿಗೆ ಹೇಳ್ತಾ ಇದ್ದೆ, ಅವನಿಗೇನೇ ಆದರೂ ನಂಗೆ ಹೇಳ್ತಾ ಇದ್ದ. ಸೊ ಎಲ್ಲ ಆಗು ಹೋಗುಗಳಲ್ಲಿ ನಾವಿಬ್ಬರು ಜೊತೆಯಲ್ಲಿ ಇದ್ದವರು. ಬ್ಯಾಂಗ್ಳೂರ್ ಅಂದರೆ ರಾಕೇಶ್ ಅಂತ ನಂಗೆ ಫೀಲ್ ಆಗಿ ಬಂದಿರೋದು. ನಾನು ಅವನ ಧೈರ್ಯದ ಮೇಲೆ ಇದ್ದವು. ನಾನು ಇವಾಗಲೂ ಕಾಡ್ತಾ ಇರೋದು ಅದೇ, ನೆಕ್ಸ್ಟು ಹೆಂಗೆ ಬ್ಯಾಂಗ್ಳೂರಲ್ಲಿ ಅಂತ. ಅವನನ್ನು ಕಳ್ಕೊಂಡಾಗಲೂ ಬೇಡ, ಇನ್ನು ಬ್ಯಾಂಗ್ಳೂರಲ್ಲಿ ಬೇಡ, ಊರಲ್ಲಿ ಇದ್ಬಿಡ್ತೀನಿ ಅಂತಾನೇ ಒಂದು ಕ್ಷಣ ಬಂದು ಹೋಗಿದ್ದು ನಿಜ. ಬಟ್ ಕೆಲಸ ಅನ್ನೋದು ನಮಗೆ ಬ್ಯಾಂಗ್ಳೂರಲ್ಲೇ ಜಾಸ್ತಿ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಇನ್ನು 4-5 ದಿನ ಆಯಿತು ಕಳ್ಕೊಂಡು, ಆದರೂ ಆ ಮುಡಿಂದ ಹೊರಗೆ ಬರಬೇಕು ಕೆಲಸ ಅಂದಾಗ, ಬಟ್ ಬರೋಕ್ಕಾಗ್ತಿಲ್ಲ. ಇದು ಲೈಫು, ಏನು ಮಾಡೋಕ್ಕಾಗಲ್ಲ, ಹಿಂಗೆ ಮುಂದುವರಿಸ್ತಾ ಹೋಗಬೇಕು ಅಷ್ಟೇ.